ಬೆಳಗಿನ ತಿಂಡಿಗೆ ಕ್ರಿಸ್ಪಿಯಾಗಿರ್ತಕ್ಕಂಥ ರಾಗಿ ದೋಸೆ ಜೊತೆಗೆ ಟೊಮೊಟೊ ಚಟ್ನಿ 10 ನಿಮಿಷದಲ್ಲಿ ತಯಾರು ಮಾಡ್ಕೋಬಹುದು. ರಾಗಿ ದೋಸೆ ಗರಿಗರಿಯಾಗಿ ಬರಬೇಕು ಅಂದರೆ ಈ ಸೀಕ್ರೆಟ್ ಇಂಗ್ರೀಡಿಯೆಂಟನ್ನು ತಪ್ಪದಿರ ಬಳಸ್ಕೊಳ್ಳಿ. ತವಾಗೆ ನಾವು ಮೊದಲು ಎಣ್ಣೆನ ಹಚ್ಚೋಕ್ಕೆ ಹೋಗಬಾರ್ದು. ಈ ರೀತಿ ಮಾಡೋದ್ರಿಂದ ದೋಸೆ ಸರಿಯಾಗಿ ಬರೋದಿಲ್ಲ. ನಾನು ಹೇಳ್ಕೊಡ್ತಕ್ಕಂಥ ಟ್ರಿಕ್ಸ್ ಆ್ಯಂಡ್ ಟಿಪ್ಸನ್ನು ಫಾಲೋ ಮಾಡ್ತಾ ರಾಗಿ ದೋಸೆನ ಗರಿಗರಿಯಾಗಿ ತೆಳ್ಳಗೆ ಎಷ್ಟು ದೊಡ್ಡದಾಗಿ ಬೇಕಾದರೂ ಹಾಕ್ಕೋಬಹುದು, ಅಷ್ಟೊಂದು ಚೆನ್ನಾಗಿ ಬರುತ್ತೆ. ರಾಗಿ ದೋಸೆ ಜೊತೆ ಟೇಸ್ಟಿಯಾಗಿರ್ತಕ್ಕಂಥ ಟೊಮೊಟೊ ಚಟ್ನಿ ಬೆಳಗಿನ ತಿಂಡಿಗೆ ಈ ಎರಡರ ಕಾಂಬಿನೇಷನಲ್ಲಿ 10 ನಿಮಿಷದಲ್ಲಿ ನಾವು ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ಕೋಬಹುದು. ಡಯಾಬಿಟಿಕ್ ಇರೋರು ರಾಗಿಯನ್ನು ಪ್ರತಿನಿತ್ಯ ಆಹಾರದಲ್ಲಿ ಸೇವನೆ ಮಾಡ್ತಾ ಬಂದರೆ ಅವರ ಡಯಾಬಿಟಿಕ್ ಕಂಟ್ರೋಲ್ ಮಾಡ್ಕೋಬಹುದು ಗೊತ್ತಾ. ಈ ಗರಿಗರಿಯಾಗಿರ್ತಕ್ಕಂಥ ರಾಗಿ ದೋಸೆ ಜೊತೆಗೆ ಟೊಮೊಟೊ ಚಟ್ನಿ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಹೋಗಿ ನೋಡಬಹುದು. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನಷ್ಟು ಟೇಸ್ಟಿ ರೆಸಿಪಿಗಳೊಟ್ಟಿಗೆ ನಿಮ್ಮೊಂದಿಗೆ ಬರ್ತೀನಿ.